ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೋನಿಕಾ ವ್ಲಾಗ್ಸ್. ಇವತ್ತು ಬೆಳಗ್ಗೆನೇ ಹೊರಗಡೆ ಎಲ್ಲ ನೀಟಾಗಿ ಈ ಸಗಣಿ ಪೌಡ್ರ್ ಅಂತ ಬರುತ್ತಲ್ವ, ಆ ಪೌಡ್ರ್ ಹೆಸರು ಅಂದರೆ ಆ ಪಾಕೆಟ್ ಹೆಸ್ರೇನೋ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಅದನ್ನು ಈ ರೀತಿ ನೀರಲ್ಲಿ ಕಲಿಸ್ಬಿಟ್ಟು ಹೊರಗಡೆ ಚೆಲ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಹೇಳಿ ಬೆಳಗ್ಗೆನೇ ಎದ್ದಿದ್ದೆ, ಹೊರಗಡೆ ಬಂದೆ. ನೋಡಿ, ಈ ರೀತಿ ನೀರಲ್ಲಿ ಹಾಕಿಬಿಟ್ಟು ನೀಟಾಗಿ ಹೊರಗಡೆ ಎಲ್ಲ ಚೆಲ್ಬಿಟ್ಟು ಪರ್ಕೆ ತಗೊಂಡು ನೀಟಾಗಿ ಗುಡಿಸ್ಬಿಟ್ಟಿದ್ದೀನಿ ಅಂತಂದರೆ ಚೆನ್ನಾಗಿರುತ್ತೆ. ಸಗಣಿ ಹಾಕಿ ಸಾರಿಸ್ದಂಗೆ ಇರುತ್ತೆ. ಸಗಣಿ ಸಿಗಲ್ವಲ್ಲ ನಮಗೆ, ಇನ್ನು ಇದರಲ್ಲೇ ಅಡ್ಜಸ್ಟ್ ಆಗೋಗ್ತಾ ಇರ್ತೀನಿ. ಯಾವಾಗಾದರೂ ಮನೆಯಲ್ಲಿ ಪೂಜೆ ಇತ್ತು, ಇಲ್ಲಾಂದರೆ ಮಂಗಳವಾರ, ಶುಕ್ರವಾರ ಹಬ್ಬಗಳ ಟೈಮಲ್ಲಿ ಅವಾಗೆಲ್ಲ ನಾನು ಈ ಪೌಡ್ರನ್ನೇ ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿ ಚೆಲ್ಬಿಟ್ಟು ರಂಗೋಲಿ ಹಾಕ್ಕೊಳ್ಳೋದೆ. ಯಾಕಂದರೆ ಸಗಣಿ ಅಷ್ಟೊಂದು ಸಿಗೋದಿಲ್ಲ ನಮ್ಮ ಕಡೆ. ಸಿಕ್ತು ಎತ್ಕೊಂಬರ್ತೀರಿ ಅಂತ ಅಂದ್ಬಿಟ್ಟು ಹೋದ್ರೂ ಬೈಕೊಂತಿರ್ತಾರೆ, ಕೊಡಲ್ಲ ಅಂತಂತಾರೆ. ಡೈರೆಕ್ಟಾಗೆ ಹೇಳ್ತಾರೆ ತೊಗೊಂಡೋಗ್ಬಿಡಿ ಸಗಣಿನ ಅಂತ ಹೇಳಿಬಿಟ್ಟು. ಮತ್ತು ಅವೆಲ್ಲ ಯಾಕೆ ಅಂತ ಹೇಳಿ ಈ ಪೌಡ್ರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಈ ರೀತಿ ಹಾಕಿ ಸಾರಿಸ್ಕೊಂಬಿಟ್ಟು ನನಗೆ ಸ್ವಲ್ಪ ಸ್ಯಾಟಿಸ್ಫೈ ಆಗುತ್ತೆ. ಹಾಗಾಗಿ ಮನೆ ಮುಂದೆನೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಯಾವುದೋ ರಂಗೋಲಿ ಬಿಡಿಸೋಣ ಅಂತ ಅಂದ್ಕೊಂಡು ಈ ರಂಗೋಲಿ ಬಂತು ಫೈನಲ್ ಆಗಿ. ಅದಕ್ಕೆ ಸ್ವಲ್ಪ ಕಲರ್ಸ್ ಹಾಕ್ಬಿಡ್ತಾ ಇದ್ದೆ. ಈಗ ನನ್ನ ಮಗಳಿಗೆ ಟೈಮ್ ಆಗಿದೆ, ಅವಳಿಗೆ ಬಾಕ್ಸಿಗೆ ರೆಡಿ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಒಳಗಡೆ ಹೋದೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ರಂಗೋಲಿ ಹೇಗೆ ಹಾಕಿದ್ದೀನೋ ತೋರಿಸೋಣ ಅಂತ ಹೇಳಿ ಹೊರಗಡೆ ಬಂದು ಈ ರೀತಿ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ತುಂಬ ಚೆನ್ನಾಗಿ ಬಂತು, ನನಗೆ ಇಷ್ಟ ಆಯಿತು. ಯಾಕಂದರೆ ಇದೇ ಫಸ್ಟ್ ಟೈಮ್ ಈ ಡಿಸೈನ್ ಹಾಕಿರೋದು ನಾನು. ಚುಕ್ಕೆ ಇಟ್ಟಿದ್ದೆ ಒಂದು ಡಿಸೈನ್ಗೆ, ರಂಗೋಲಿ ಬಿಡಿಸಿರೋದೇ ಒಂದು ಡಿಸೈನು, ಅದಕ್ಕೆ ನೋಡ್ತಾ ಇದ್ದೆ. ಬಟ್ ಫೈನಲಿ ಚೆನ್ನಾಗೇ ಬಂತು. ರಂಗೋಲಿ ಹಾಕೋವಾಗ ಕೆಡಿಸ್ಬಿಟ್ಟು ಹಾಕಬಾರ್ದಂತೆ, ಅದಕ್ಕೆ ಯಾವ ಡಿಸೈನ್ ಬಂತೋ ಆ ಡಿಸೈನ್ನೇ ಹಾಕ್ಬಿಟ್ಟೆ. ನಮ್ಮ ಮನೆ ಮುಂದೆ ಈ ರೀತಿ ಇರುತ್ತೆ, ಆಲ್ಮೋಸ್ಟ್ ವೀಡಿಯೋಸಲ್ಲಿ ನೋಡಿರ್ತೀರ. ಅದಕ್ಕೆ ಚೆನ್ನಾಗಿತ್ತು ಅಂತ ಹೇಳಿ ಅದನ್ನು ವೀಡಿಯೋ ಮಾಡಿಕೊಂಡೆ. ಈಗ ಮನೆ ಒಳಗೆ ಬಂದು ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ಗೆ ಅಂತ ರೆಡಿ ಮಾಡಿ ಕೊಡ್ತಿದ್ದೆ. ಬಾಕ್ಸಿಗೆ ಬ್ರೇಕ್ಫಾಸ್ಟ್ ಮನೆಯಲ್ಲೇ ತಿಂದ್ಕೊಂಡ್ಲು. ಲಂಚ್ಗೆ ಅಂತ ಹೇಳಿಬಿಟ್ಟು ಅವಳಿಗೆ ಚಪಾತಿ ಮಾಡಿಬಿಟ್ಟು ಕ್ಯಾಪ್ಸಿಕಮ್ ಒಂದೇ ಒಂದಿತ್ತು, ಅದನ್ನು ಒಂದು ಮಾತ್ರ ಹಾಕಿ ನಾನು ಗೊಜ್ಜು ಮಾಡಿದ್ದೀನಿ. ಯಾಕಂದರೆ ನೆನ್ನೆದು ಮಟನ್ ಸಾರಿತ್ತು. ಇನ್ನು ನಮ್ಮ ಮನೆಯವರು, ನನ್ನ ಮಗ ಅದನ್ನೇ ತಿನ್ಕೊತಾರೆ. ನನಗೆ ಬೇಕಂದರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ರೀತಿ ರೆಡಿ ಮಾಡ್ತಾ ಇದ್ದೆ. ಇನ್ನು ಒಂದೇ ಒಂದು ಕ್ಯಾಪ್ಸಿಕಮ್ ಅಂತಂದಲ್ವ, ಅದರಲ್ಲಿ ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರನೇ ಈ ರೀತಿ ಗೊಜ್ಜು ಮಾಡಿ ಬಾಕ್ಸಿಗೆ ಹಾಕ್ಕೊಟ್ಬಿಡ್ತಿದ್ದೀನಿ. ಫಸ್ಟು 2 ಬಾಕ್ಸಿಗೆ ಅಂತ ಹೇಳಿ ರೆಡಿ ಮಾಡಿದೆ, ಬೆಳಿಗ್ಗೆಗೂ ಮಧ್ಯಾಹ್ನಕ್ಕೂ ಅಂತ. ಅವಳು ಇನ್ನು ಪಲ್ಯ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ಬೇಕು, ಸಾಲೋದಿಲ್ಲ ಅಂದರೆ ಬ್ಯಾಗ್ ಸಾಲೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಚಪಾತಿ ಇಲ್ಲೇ ತಿನ್ಕೊಂಡ್ಲು. ಮಾರ್ನಿಂಗ್ ಸಾಕ್ಬಿಡಮ್ಮ, ಒಂದು ಬಾಕ್ಸ್ ಮಾತ್ರ ಕೊಡು ಅಂತಂದ್ಲು. ಅದಕ್ಕೆ ಒಂದು ಬಾಕ್ಸಿಗೆ ರೆಡಿ ಮಾಡಿಬಿಟ್ಟು ಅವಳಿಗೆ ಇಟ್ಬಿಟ್ಟು ಈಗ ಟೋನಿ ಬ್ರೂನೋನ್ ಸಮೇತ ಮೇಲೆ ಕರ್ಕೊಂಡು ಹೋಗಬೇಕು. ಇನ್ನು ಬೆಳಗ್ಗೆಯಿಂದ ಹೊರಗಡೆ ಕರ್ಕೊಂಡೋಗಿಲ್ಲ ಅವ್ರನ್ನ. ಅಂದರೆ ಹೊರಗಡೆ ಎಲ್ಲೂ ವಾಕಿಂಗ್ ಕರ್ಕೊಂಡು ಹೋಗೋದಿಲ್ಲ, ನಮ್ಮ ಮಾಡಿ ಮೇಲೇ ಅಂದರೆ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ಬಿಡ್ತೀನಿ. ಒಂದು 1/2 hour ಬಿಟ್ಬಿಟ್ಟಿರ್ತೀನಿ ಅವ್ರನ್ನ, ಫ್ರೀಯಾಗಿ ಆಡಿಕೊಂಡು ಮತ್ತೆ ಕೆಳಗೆ ಬರ್ತಾರೆ. ಬೆಳಗ್ಗೆನೇ ಈ ರೀತಿ ಹೊರಗಡೆ ರಂಗೋಲಿ ಆಗಲಿ ಇಲ್ಲ ಆ ರೀತಿ ಸಾರಿಸೋ ಕೆಲಸ ಆಗಲಿ ಇಟ್ಕೊಂಡಿದ್ದೀನಿ ಅಂತಂದರೆ ಮನೆಯಲ್ಲಿ ಕೆಲಸ ಸ್ವಲ್ಪ ಬೇಗ ಆಗಲ್ಲ. ಕೆಲಸಗಳು ಲೇಟಾಗಾದರೂ ಪರವಾಗಿಲ್ಲ, ನನ್ನ ಮಗಳಿಗೆ ಬಾಕ್ಸಿಗೆ ಸ್ವಲ್ಪ ಬೇಗ ಹಾಕಬೇಕಲ್ವ. ಅಂದರೆ ರಾತ್ರಿನೇ ಹೊರಗಡೆ ಎಲ್ಲ ನೀರು ಚೆಲ್ಬಿಟ್ಟು ರಂಗೋಲಿ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ. ಸಣ್ಣಕ್ಕೆ ಹನಿ ಬರ್ತಿತ್ತು. ಇನ್ನು ಇದಾಗ್ತಿದ್ದ ಕೆಲಸ ಅಂತ ಹೇಳಿಬಿಟ್ಟು ಹಾಕಿದ್ರು. ಬೆಳಗ್ಗೆ ಅಷ್ಟೊತ್ತಿಗೆ ರಂಗೋಲಿ ಎಲ್ಲ ಕೆಟ್ಟೋಗಿರುತ್ತೆ ಅಂತ ಹೇಳಿ ಸರಿ ಬೆಳಗ್ಗೆ ಹಾಕ್ಕೊಳ್ಳೋಣ ಅಂತ ಸುಮ್ಮನೆ ಆಗೋದೆ. ನಮ್ಮ ಅಡುಗೆ ಮನೆ ನೋಡಿ ಎಷ್ಟೊಂದು ಮೆಸ್ಸಿ ಆಗಿದೆ ಅಂತ. ಇನ್ನು ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಆಮೇಲೆ ನಾನು ಸ್ನಾನಕ್ಕೆ ಹೋಗಬೇಕು. ಫಸ್ಟು ಇವ್ರನ್ನ ಮೇಲೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಕರ್ಕೊಂಡು ಹೋಗ್ತಿದ್ದೆ. ನನ್ನ ಮಗಳು ಒಬ್ಬಳು ಕಾಲೇಜ್ಗೆ ಹೋಗಿದ್ದಾಳೆ ಅಂತಂದರೆ ಇನ್ನು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನೋದು 8:30-9 ಗಂಟೆ ಆಗುತ್ತೆ. ಅಷ್ಟೊತ್ತಿಗೆ ನಾನು ಅವ್ರಿಗೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಟಿಫನ್ಗೂ ಏನಾದರೂ ಮಾಡಿ ಕೊಟ್ಬಿಡ್ತೀನಿ. ಅದರಲ್ಲೂ ಇವತ್ತು ಸಾರಿರೋದ್ರಿಂದ ರೈಸ್ ಮಾಡಿಬಿಡ್ತೀನಿ. ಇನ್ನು ನಾನು ಪೂಜೆ, ಟಿಫನ್ನು, ಟೋನಿ ಬ್ರೂನೋಗೆ ಟಿಫನ್ನು ಇವೆಲ್ಲ ಮಾಡಿ ನಾನು ತಿನ್ನೋದ್ರೊಳಗಡೆ 11-12 ಗಂಟೆ ಆಗುತ್ತೆ. ಅಷ್ಟೊತ್ತಿಗೆ ಅಡುಗೆ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಅವ್ರಿಗಿರೋ ಸಾರಿಗೆ ಅನ್ನಕ್ಕೆ ಇಟ್ಬಿಟ್ಟು ನಾನು ಮೇಲೆ ಬಂದೆ. ಬೇಕು ಅಂತಂದರೆ ಸ್ವಲ್ಪ ಚಪಾತಿನೂ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು, ಅಂದರೆ ಚಪಾತಿ ಸುಟ್ಕೊಡೋಣ ಅಂತ. ಈಗ ನನ್ನ ಮಗಳು ಕಾಲೇಜ್ಗೆ ಹೋದ್ಲು. ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಸ್ವಲ್ಪ ಕೆಲಸಗಳಿದೆ, ಮನೆಗೆ ಗುಡಿಸಿ ಮನೆ ಒರೆಸೋ ಈ ಕೆಲಸಗಳಿದೆ. ನಾನು ಅದು ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಸ್ನಾನ ಮಾಡಿಕೊಂಡು ಬಂದುಬಿಟ್ಟೆ. ಬೆಳಗ್ಗೆನೇ ಸ್ನಾನ ಆಗೋಗ್ಲಿ ಅಂತ ಹೇಳಿಬಿಟ್ಟು ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ನೋಡಿ, ಇಷ್ಟು ಕೆಲಸ ಮಾಡೋದ್ರ ಒಳಗಡೆ ಬೆಳಗ್ಗೆ ಎದ್ದು ಸಖತ್ ಸುಸ್ತಾಗೋಗುತ್ತೆ. ಈ ನಡುವೆ ಬರೀ ಹೊಟ್ಟೆದಲ್ಲಿ ಟೀ ಸಮೇತ ಕುಡಿತಾ ಇಲ್ಲ. ಬೇಕಂದರೆ ಬ್ರೇಕ್ಫಾಸ್ಟ್ ಆದಮೇಲೆ ಕುಡ್ಕೊತಾ ಇದ್ದೀನಿ. ಟೀನ ಕಾಫಿನ ಆಗಲಿ. ಪಿತ್ತ ಜಾಸ್ತಿ ಆಗೋಗ್ತಿದೆ, ಅದರಿಂದ ಅಂತೂ ತಲೆನೋವು ಜಾಸ್ತಿ ವಿಪರೀತ ಬರ್ತಾ ಇತ್ತು. ಹಾಗಾಗಿ ಟೀ ಏನು ಬೆಳಗ್ಗೆ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ, ಸುಸ್ತಾಗ್ತಿತ್ತು ಅಂತ ನೀರೊಂದು ಗ್ಲಾಸ್ ಕುಡ್ಕೊಂಡೆ. ಈಗ ಟೋನಿಗೆ ಅನ್ನನ ಹಾರಕ್ಕೆ ಫ್ಯಾನ್ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಡೈನಿಂಗ್ ಟೇಬಲ್ ಹತ್ರ. ಇನ್ನು ಬ್ರೂನೋಗೆ ಪೆಡಿಗ್ರಿ ಮಾಡಿಬಿಡ್ತೀನಿ. ಅವನಿಗೆ ಅನ್ನ ತಿಂದರೆ ಆಗ್ತಾ ಇಲ್ಲ, ಹಾಗಾಗಿ
ಮ್ಯೂಸ್ಲಿ ತೊಗೊಂಬಂದಿದ್ದ ನನ್ನ ಮಗ, ಅದನ್ನು ಸ್ಟೋರ್ ಮಾಡಿ ತೆಗೆದಿಟ್ಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಎತ್ತಿಟ್ಬಿಡ್ತಾ ಇದ್ದೀನಿ. ಪಾಕೆಟಲ್ಲೇ ಹಾಗೆ ಇದ್ದಿದೆ ಅಂತಂದರೆ ಚೆಲ್ಲೋಗುತ್ತೆ, ಎತ್ಕೊಳ್ಳೋವಾಗಲಿ ಇಲ್ಲ ಕೈ ಜಾರಿ ಕೆಳಗಡೆ ಬಿತ್ತಂದರೆ ಹೋಗುತ್ತೆ ಅಂತ ಅದನ್ನು ತೆಗೆದು ಎತ್ತಿಟ್ಬಿಟ್ಟೆ. ಈಗ ಬ್ರೂನೋ ನೋಡಿ ನಿದ್ದೆ ಮಾಡ್ತಾ ಇದ್ದಾನೆ ತೂಗಿಸ್ಕೊಂಡು. ಕರೆಕ್ಟಾಗಿ ನಿದ್ದೆನೂ ಮಾಡ್ದಿರೋ ನೋಡೋದು ತೂಗಿಸೋದು ಆ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಟೋನಿನೂ ಅಷ್ಟೇ ಊಟ ಬೇಕಾ ಅಂತ ಕೇಳ್ತಿದ್ರೆ ಇಬ್ಬರು ಕಣ್ ತೆಗೆದು ನೋಡ್ತಿದ್ರು. ಪಾಪ ಹೊಟ್ಟೆ ಹಶ್ವಾಗಿದೆಯೋ ಏನೋ. ಟೈಮು ನಾನು 9:30 ಆಗೋಗ್ಬಿಡ್ತು. ಯಾವಾಗೂ 9 ಗಂಟೆಗೆ ಇಟ್ಬಿಡ್ತೀನಿ, ಇಲ್ಲ ಯಾವಾಗಾದರೂ ಕೆಲಸ ಇತ್ತು ಅಂತಂದರೆ ಮಾತ್ರ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಈಗ ಟೋನಿಗಿನ್ನ ಅನ್ನ ತಿನ್ನಿಸ್ಕೊಂಡಿದ್ರೆ ಸ್ವಲ್ಪ ಲೇಟಾಗಿ ಹೋಗುತ್ತೆ. ಪೆಡಿಗ್ರಿನೇ ಇಟ್ಬಿಡೋಣ ಇಬ್ಬರಿಗೂ. ಮಧ್ಯಾಹ್ನಕ್ಕೆ ಬೇಕಂದರೆ ಅವನಿಗೆ ಅನ್ನ ತಿನ್ನಿಸೋಣ ಅಂತ ಹೇಳಿಬಿಟ್ಟು ಆರೋದಕ್ಕೆ ಅನ್ನ ಇಟ್ಟಿದ್ನಲ್ವ ಅದನ್ನು ತಗೊಬಂದು ಕುಕ್ಕರಲ್ಲಿ ಹಾಕ್ಬಿಡ್ತಾ ಇದ್ದೆ. ಇಬ್ರಿಗೂ ಪೆಡಿಗ್ರಿನೇ ಮಾಡಿ ಕೊಟ್ಬಿಡೋಣ ಅಂತ. ಯಾಕಂದರೆ ಇನ್ನೂ ಪೂಜೆ ಮಾಡಬೇಕು, ತುಂಬ ಟೈಮ್ ಆಗೋಗ್ತಾ ಇದೆ. ಒಂದೊಂದು ದಿನ ಬೇಗ ಆಗುತ್ತೆ, ಒಂದೊಂದು ದಿನ ಲೇಟ್ ಆಗುತ್ತೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾವಾಗೂ ಒಂದೇ ಟೈಮಿಂಗ್ಸ್ಗೆ ಎದ್ದೊಳ್ತೀನಿ. ಹಿಂದಿನ ದಿನ ಕೆಲಸಗಳೆಲ್ಲ ಮಾಡ್ಕೊಂಡಿದ್ದೀನಿ ಅಂತಂದರೆ ಸ್ವಲ್ಪ ಬೇಗ ಆಗೋಗುತ್ತೆ. ಒಂದೊಂದು ಸಲ ಯಾಕೋ ತುಂಬ ಲೇಸಿಯಾಗಿರ್ತೀನಿ, ಮಾಡೋದಕ್ಕೆ ಆಗೋದಿಲ್ಲ ಕೆಲಸಗಳು. ಆ ಟೈಮಲ್ಲಿ ಮಾರನೇ ದಿವಸ ಮಾಡ್ಕೊಬೇಕು ಅಂತಂದರೆ ನಾನು ಅಂದ್ಕೊಂಡಿದ್ದ ಟೈಮ್ಗೆ ಪೂಜೆನೂ ಆಗೋದಿಲ್ಲ, ಮನೆಯಲ್ಲಿ ಕೆಲಸಗಳು ಆಗೋದಿಲ್ಲ. ಒಂದೊಂದು ದಿನ ಹಾಗೆ ಅಂತ ಅಂದ್ಕೊಂಡು ನಿಧಾನಕ್ಕೆ ಮಾಡ್ತೀನಿ. ಒಂದೊಂದು ದಿವಸ ಎಷ್ಟು ಬೇಗ ಕೆಲಸ ಮಾಡಿಬಿಟ್ಟಿರ್ತೀನಿ ಅಂತಂದರೆ ನನಗೆ ಟಯರ್ಡ್ ಫೀಲ್ ಸಮೇತ ಆಗೋದಿಲ್ಲ, ಅಷ್ಟು ಬೇಗ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿರುತ್ತೆ. ಯಾವತ್ತಾದರೂ ಒಂದೊಂದು ದಿವಸ ಅಂತೂ ತುಂಬ ಲೇಟ್ ಆಗುತ್ತೆ, ನನಗೂ ಸುಸ್ತಾಗ್ತಿರುತ್ತೆ, ಮಾಡೋದಕ್ಕೂ ಆಗ್ತಾನೆ ಇರೋದಿಲ್ಲ. ಅದರಲ್ಲೂ ಹುಷಾರಿಲ್ಲ ಬೇರೆ. ರಾತ್ರಿನೇ ಟ್ಯಾಬ್ಲೆಟ್ ತರಿಸಿದ್ದೆ ಮೆಡಿಕಲ್ ಶಾಪಿಂದ, ಹಾಕ್ಕೊಬೇಕು. ಈಗ ಬೆಡ್ ಮೇಲೆ ಅಂತಂದರೆ ಸೋಫಾ ಮೇಲೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದೆ. ನನ್ನ ಮಗ ರಾತ್ರಿ ಸೋಫಾ ಮೇಲೇ ಮಲಗಿಬಿಟ್ಟಿದ್ದ, ಹಾಗಾಗಿ ಆ ಬೆಡ್ಶೀಟ್ನೆಲ್ಲ ಮಡಚಿ ತೆಗೆದಿಟ್ಬಿಡ್ತಾ ಇದ್ದೆ. ದಿಂಬೆಲ್ಲ ಹಾಕ್ಬಿಟ್ಟು ಇನ್ನು ಸೋಫಾ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಕ್ಲೀನಾಗಿರುತ್ತೆ. ಮನೆಯೆಲ್ಲ ಗುಡಿಸ್ಬಿಟ್ಟು ಒರೆಸ್ಕೊಂಡು ಬಂದುಬಿಡಬೇಕು. ಇನ್ನು ಸ್ನಾನ ಆಯ್ತಲ್ವ, ಹಾಗಾಗಿ ತಲೆ ಸ್ವಲ್ಪ ಹಾರಿಸ್ಕೊಂಡು ಒಂದು ಚಿಕ್ಕದಾಗಿ ಕ್ಲಿಪ್ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಇಲ್ಲ ಗಂಟು ಹಾಕ್ಬಿಟ್ಟಿದ್ದೀನಿ ಅಂತಂದರೆ ಇನ್ನು ತಲೆನೋವು ಬಂದುಬಿಡುತ್ತೆ. ಈ ಕೆಲಸಗಳು ಮಾಡಬೇಕಾದ್ರೆ ಕೂದಲಡ್ಡ ಬರ್ತಾನೆ ಇರುತ್ತೆ, ಆದರೂ ಏನು ಮಾಡೋದಕ್ಕಾಗೋದಿಲ್ಲ. ತಲೆ ಒಣಗಬೇಕು, ಇಲ್ಲಾಂತಂದರೆ ತಲೆ ಭಾರ, ತಲೆನೋವು ಇವೆಲ್ಲ ಬರ್ತಾನೆ ಇರುತ್ತೆ. ಈಗ ನನ್ನ ಮಗಗೆ ಹೊಟ್ಟೆ ಹಶ್ವು ಅಂತಿದ್ದ, ಇನ್ನು ಹೇಳಿದ್ನಲ್ವ ನೆನ್ನೆದು ಮಟನ್ ಸಾರು ಇತ್ತು ಅಂತ ಹೇಳಿ, ಅದಕ್ಕೆ ವೈಟ್ ರೈಸ್ ಇತ್ತು, ಅವನಿಗೆ ಹಾಕ್ಕೊಟ್ಬಿಟ್ಟೆ. ಇನ್ನು ನಮ್ಮ ಮನೆಯವ್ರ ಸಮೇತ ಅದನ್ನೇ ತಿಂದ್ಕೊಂಡ್ರು. ಚಪಾತಿ ಏನು ಬೇಡ, ರೈಸೇ ತಿಂತೀನಿ ಅಂತಂದರು. ಸರಿ ಅಂತ ಅವ್ರಿಗೆ ಬಿಸಿ ಮಾಡಿಬಿಟ್ಟು ಸಾರುನು ಅನ್ನ ಹಾಕಿ ಕೊಟ್ಬಿಟ್ಟೆ. ಈಗ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಒರೆಸ್ತಾ ಇದ್ದೀನಿ. ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಫಸ್ಟು ಕೆಳಗಡೆ ಒರೆಸ್ಬಿಟ್ಟು ಆಮೇಲೆ ಮೇಲೆ ಒರೆಸ್ಕೊಂಡು ಬಂದುಬಿಡ್ಬೋದು. ಯಾವಾಗೂ ಮೇಲಿಂದನೇ ಒರೆಸೋದು ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ಧೂಳೇನಾದರೂ ಇದ್ದರೆ ಮೆಟ್ಲುಗಳ ಮೇಲೆ ಎಲ್ಲನೂ ಕೆಳಗಡೆ ಬೀಳೋತ್ತಲ್ವ, ಆಮೇಲೆ ಕೆಳಗಡೆ ಒರೆಸ್ಕೊಬೋದು ಅಂತ. ಈಗ ನನ್ನ ಮಗ ಟಿಫನ್ ಮಾಡ್ತಿದ್ದ ಅಲ್ವಾ, ಇನ್ನು ತಟ್ಟೆ ಒಳಗಡೆ ಏನಾದರೂ ಬೀಳೋತ್ತೇನೋ ಅಂತ ಹೇಳಿಬಿಟ್ಟು ಅಷ್ಟೊತ್ತವರೆಗೂ ಸುಮ್ಮನೆ ಕುತ್ಕೊಳ್ಳೋದು ಬೇಡ ಅಂತ ಕೆಳಗಡೆನೇ ಒರೆಸ್ಕೊಂಡು ಬಿಡ್ತಾ ಇದ್ದೀನಿ ಫಸ್ಟು. ಯಾಕಂದರೆ ಈಗಲೇ ಟೈಮ್ ಜಾಸ್ತಿ ಆಗೋಗಿತ್ತು, ಇನ್ನೂ ಕುತ್ಕೊಂಡಿದ್ದೀನಿ ಅಂತಂದರೆ ಇನ್ನೂ ಲೇಟ್ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಸರಿ ಫಸ್ಟ್ ಕೆಳಗಡೆ ಒರೆಸ್ಬಿಡೋಣ, ಅಷ್ಟೊತ್ತಿಗೆ ಅವ್ನು ತಿಂದಿದ್ದು ಆಗೋಗುತ್ತೆ, ಆಮೇಲೆ ಹೋಗಿ ಮೇಲೆ ಒರೆಸ್ಕೊಳ್ಳೋಣ ಅಂತ ಹೇಳಿ ಒರೆಸ್ಕೊತಾ ಇದ್ದೆ. ನಾನು ಒಂದು ಕಡೆ ಒರೆಸ್ತಾ ಇದ್ದರೆ ನಮ್ಮ ಟೋನಿ ಬ್ರೂನೋ ಒಂದು ಕಡೆ ತುಳ್ಕೊಂಡು ಬರ್ತಾ ಇರ್ತಾರೆ. ಯಾಕೋ ಒರೆಸೋ ಟೈಮಲ್ಲಿ ಯಾರಾದರೂ ತುಳಿದಿದ್ದಾರೆ ಅಂತಂದರೆ, ಅಂದರೆ ನಡ್ಕೊಂಡು ಬಂದಿದ್ದಾರೆ ಅಂತಂದರೆ ತುಂಬಾ ಕೋಪ ಬರುತ್ತೆ ನನಗೆ. ಇನ್ನು ಹಾಲು ಅಂದರೆ ಕೆಳಗಡೆ ಒರೆಸೋದ್ರ ಒಳಗಡೆ ನನ್ನ ಮಗದು ಬ್ರೇಕ್ಫಾಸ್ಟು ಆಯಿತು. ಇನ್ನು ಹೊರಗಡೆಯಿಂದ ಬ್ರೆಡ್ಡುನು ಹಾಲು ತರಿಸ್ದೆ, ಯಾಕಂದರೆ ನಾನು ತಿಂಡಿಗೇನು ಮಾಡಿಲ್ವಲ್ಲ. ಮನೆಯಲ್ಲಿ ನಮ್ಮ ಮನೆಯವರು ನನ್ನ ಮಗ ನಾನ್ ವೆಜ್ ತಿಂದ್ಕೊಂಡ್ರು. ನನ್ನ ಮಗಳಿಗೆ ಬಾಕ್ಸಿಗೆ ಮಾಡಿ ಕೊಟ್ಟು ಕಳಿಸಿದ್ದೆ ಅಲ್ವಾ ಕ್ಯಾಪ್ಸಿಕಮ್ ಗೊಜ್ಜು, ಅದು ಇರಲಿಲ್ಲ, ಅವಳಿಗೆ ಮಾತ್ರನೇ ಮಾಡಿದ್ದಿತ್ತು. ನನಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ವ, ಟ್ಯಾಬ್ಲೆಟ್ ಹಾಕ್ಕೊಬೇಕಿತ್ತು, ತುಂಬಾ ಬಾಡಿ ಪೇನ್ಸ್, ತುಂಬ ಸುಸ್ತಾಗ್ತಿತ್ತು. ಅದಕ್ಕೆ ಬ್ರೆಡ್ ತಿನ್ಕೊಂಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊಂಬಿಡೋಣ, ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಬ್ರೆಡ್ಡು ಹಾಲು ತರಿಸಿದೆ. ಮತ್ತು ಇದು ನೋಡಿ ಹೊಸ ಮ್ಯಾಟ್ಗಳು, ಮನೆ ಜುಡಿಯೋಗೆ ಹೋಗಿದ್ರಿ ನನ್ನ ಮಗಳು ಎಲ್ಲ ಹೋಗಿದ್ರಿ ಅಂತಂದಲ್ವ, ಅಲ್ಲಿ ತಗೊಂಬಂದಿರೋದು 100 ರೂಪೀಸು ಇದು ಒಂದು ಮ್ಯಾಟು. ತುಂಬಾ ಇಷ್ಟ ಆಯಿತು, ತುಂಬ ಸ್ಮೂತಾಗಿ ತುಂಬ ಸಾಫ್ಟಾಗಿ ಇತ್ತು. ಹೀಗೆಲ್ಲ ಮನೆ ಕ್ಲೀನ್ ಮಾಡಿದ್ನಲ್ವ, ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಮನೆಯೆಲ್ಲ ಒರೆಸಿದ್ದು ಆದಮೇಲೆ ಅಡುಗೆ ಮನೆಯಲ್ಲೇ ಎರಡನ್ನೂ ಹಾಕಿದ್ದೀನಿ. ಹೊರಗಡೆ ಮೈನ್ ಡೋರ್ ಹತ್ರ ದೊಡ್ಡ ಮ್ಯಾಟ್ ಇದೆ, ಅದನ್ನು ಬೇಕಂದರೆ ಹಾಕೋಣ ಅಂತ ಹೇಳಿ ಇಲ್ಲಿ ಚಿಕ್ಕ ಚಿಕ್ಕ ಮ್ಯಾಟ್ಗಳು ಹಾಕ್ಕೊಂಡಿದ್ದೀನಿ. ನಾನು ಮೈನ್ ಡೋರ್ ಹತ್ರ ಆಗುತ್ತೆ ಅಂತಲೇ ಅರ್ಧ ತಂದಿದ್ದು, ಬಟ್ ತುಂಬ ಚಿಕ್ಕದಾಯಿತು ಅಲ್ಲಿ, ಅದಕ್ಕೆ ಅಡುಗೆ ಮನೆ ಹತ್ರ ಹಾಕ್ಬಿಟ್ಟೆ. ಇನ್ನು ನೆನ್ನೆದು ಹೂವು ಸ್ವಲ್ಪ ಇತ್ತು ಕವರಲ್ಲಿ, ಅದೊಂದು ಸ್ವಲ್ಪ ಈ ಕೋಲ್ಡ್ ಜಾಸ್ತಿ ಆಗಿದೆ ಫ್ರಿಜ್ಜಲ್ಲಿ ಅಂತ ಅಂದ್ಕೊತೀನಿ, ಒಂದು ಸ್ವಲ್ಪ ಒಂಥರ ಕಲರ್ ಚೇಂಜ್ ಆಗೋಗಿತ್ತು. ಸರಿ ಅದು ಇದು ಎರಡೂ ಸೇರಿ ದೇವ್ರಿಗೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ನೀಟಾಗಿ ದೇವ್ರಿಗೆಲ್ಲ ಹೂವು ಇಟ್ಕೊಂಡ್ಬಂದು ಈಗ ದೀಪಾರಾಧನೆ ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೆ ಏನೂ ಮಾಡಿಲ್ಲ, ಈಗಲೇ ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವೀಟ್ಗೆ ಬೆಲ್ಲ
ಬೆಲ್ಲ ಹಾಕಿ ಇಟ್ಟಿದ್ದೀನಿ. ಅಂದರೆ ನೈವೇದ್ಯಕ್ಕೆ ಬರೀ ಬೆಲ್ಲ ಇಟ್ಬಿಟ್ಟು ಸಮೇತ ಪೂಜೆ ಮಾಡ್ಬೋದು, ಇಲ್ಲ ಹಾಲು ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಇವತ್ತು ನಾನು ಬೆಲ್ಲ ಇಟ್ಬಿಟ್ಟು ಈ ರೀತಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಹೋಗಿ ಅಡುಗೆ ಮನೆಯಲ್ಲಿ ಬೇಕಂದರೆ ಅಡುಗೆ ಏನಾದರೂ ಸ್ಟಾರ್ಟ್ ಮಾಡ್ಕೊಬೋದು. ಅದಕ್ಕೂ ಮುಂಚೆ ಏನಾದರೂ ತಿನ್ಕೊಂಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಬೇಕು. ಇನ್ನು ತುಳಸಿ ಕಟ್ಟೆ ಹತ್ರ ಈ ರೀತಿ ಚಿಕ್ಕದಾಗಿದೆ ನಮ್ಮದು ತುಳಸಿ ಕಟ್ಟೆ, ದೊಡ್ಡದು ಇಲ್ಲಿ ಜಾಗ ಸಾಲೋದಿಲ್ಲ, ಹೊರಗಡೆ ಇಡೋದು ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ಕಾಂಪೌಂಡಲ್ಲಿ ಇಟ್ಟಿರೋದು. ಬಟ್ ತುಂಬ ಚೆನ್ನಾಗಿತ್ತು. ಇನ್ನು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆನೂ ಕಂಪ್ಲೀಟ್ ಮಾಡಿಕೊಂಡೆ. ಈಗ ನೋಡಿ ಹುಷಾರಿಲ್ಲ ಅಂತ ಹೇಳಿದ್ನಲ್ವ, ಅದಕ್ಕೆ ಬ್ರೆಡ್ ಜಾಮ್ ತಿಂತಾಯಿದ್ದೀನಿ. ತಿಂದ್ಬಿಟ್ಟು ಮಾತ್ರೆ ಹಾಕ್ಕೊಂಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಸಾರು ಸ್ವಲ್ಪ ಇದೆ ಅಂತ ಹೇಳಿದ್ನಲ್ವ, ಅದ್ರ ಜೊತೆಗೆ ನನಗೆ ನನ್ನ ಮಗಳಿಗೆ ಮಾತ್ರ ಒಂದು ಸ್ವಲ್ಪ ಸಾರು ಮಾಡ್ಕೊಬೇಕು. ನಾನು ಬ್ರೆಡ್ ಜಾಮ್ ತಿಂತಾಯಿದ್ರು ಬ್ರೂನೋ ಬಂದು ನೋಡ್ತಾನೆ ಇದ್ದ. ಬಾರೋ ಅಂತಂದ ತಕ್ಷಣ ಬಂದು ಈ ರೀತಿ ಮಳ್ಳಲ್ಲಿ ಕುತ್ಕೊಂಡಿದ್ದಾನೆ. ಇವನು ಚಿಕ್ಕವನು, ಇವನಿಗೆ ಬೋನ್ಸ್ ಸ್ವಲ್ಪ ಜಾಸ್ತಿ ಕೊಡೋದಿಲ್ಲ. ನಮ್ಮ ಟೋನಿಗೆ ಕೊಟ್ಟಿದ್ರೆ ಹೋಗಿ ಎತ್ಕೊಂಡ್ಬಂದ್ಬಿಟ್ಟಿದ್ದಾನೆ ನೋಡಿ. ಅವನೆಲ್ಲ ಒಂದು ಅರ್ಧ ತಿಂತಿದ್ದಾನೆ, ಇನ್ನು ಮಿಕ್ಕಿದ್ದು ಇವನು ತೊಗೊಂಡ್ಬಂದ್ಬಿಟ್ಟಿದ್ದಾನೆ. ಅದಕ್ಕೆ ಚಿಕ್ಕದೊಂದು ಕೊಡ್ತಾ ಇದ್ದೆ ಅವನಿಗೆ. ಈಗ ಟ್ಯಾಬ್ಲೆಟ್ ಹಾಕ್ಕೊಂಬಿಡೋಣ ಅಂತ ಹೇಳಿ 2 ಬ್ರೆಡ್ ತಿಂದ್ಬಿಟ್ಟು ಬ್ರೆಡ್ ಜಾಮು ಈಗ ಟ್ಯಾಬ್ಲೆಟ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅಡುಗೆ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿಬಿಡ್ಬೇಕು. ತಲೆ ಸ್ನಾನ ಬೇರೆ ಮಾಡಿದ್ದೀನಲ್ವ, ಇನ್ನು ಕೋಲ್ಡ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಕೈ ಬೇರೆ ನನಗೆ ಸುಮಾರು ಒಂದು 5-6 ತಿಂಗಳಿಂದನೇ ನನಗೆ ಬಲಗೈ ತುಂಬ ನೋವ್ತಿದೆ. ಈ ಮೂಳೆ ಹತ್ರ ಫೋಲ್ಡ್ ಮಾಡ್ತಿರಲ್ವ ಅಲ್ಲಿ ಸರಿಯಾಗಿ. ಅದಕ್ಕೆ ಹಾಸ್ಪಿಟ್ಲಲ್ಲಿ ನನಗೆ ಈ ರೀತಿ ಎಣ್ಣೆ ಕೊಟ್ಟಿದ್ರು. ಆ ಎಣ್ಣೆನ ಅಪ್ಲೈ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಹಾಗೆ ಅಪ್ಲೈ ಮಾಡಬಾರ್ದಂತೆ. ಒಂದು ಬೌಲಲ್ಲಿ ಬಿಸಿ ನೀರು ಕಾಯಿಸ್ಕೊಂಡು ಪ್ಲೇಟ್ ಇಟ್ಟು ಅದ್ರ ಮೇಲೆ ಆ ಬಿಸಿಗೆ ಎಣ್ಣೆ ಬಿಸಿಯಾಗಿರಬೇಕು. ಆವಾಗ ಅಪ್ಲೈ ಮಾಡಿದ್ದೀರಿ ಅಂತಂದರೆ ನೋವು ಕಡಿಮೆ ಆಗುತ್ತೆ. ತುಂಬಾ ಯೂಸ್ಫುಲ್ ಆಗುತ್ತೆ ಈ ಎಣ್ಣೆ, ಯಾಕಂದರೆ ಅಷ್ಟೊಂದು ವಾಸಿಯಾಗಿದೆ ನನಗೆ ಕೈ ನೋವು. ಈಗ ಅಪ್ಲೈ ಮಾಡಿದ್ದೀನಿ ಅಲ್ವಾ, ಒಂದು 1/2 ಅವರ್ಗೆಲ್ಲ ನನಗೆ ಗೊತ್ತಾಗುತ್ತೆ. ಅಪ್ಲೈ ಮಾಡೋವಾಗೂ ಬೆಚ್ಚಗಿರುತ್ತೆ ಕೈ, ನೋವು ಅಷ್ಟೊಂದು ಗೊತ್ತಾಗೋದಿಲ್ಲ. 1/2 ಅವರ್ಗೆಲ್ಲ ನೋವು ನಿಂತೋಗ್ಬಿಡುತ್ತೆ. ಇನ್ನು ಮಧ್ಯಾಹ್ನ ಹೇಳಿದ್ನಲ್ವ, ಮಧ್ಯಾಹ್ನಕ್ಕೆ ಅಡುಗೆಗೆ ಸಿಂಪಲ್ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.